ಹರೇ ಶ್ರೀನಿವಾಸ, ಇವತ್ತು ನಾವು ದತ್ತಾತ್ರೇಯರ ಅವತಾರ ಹೇಗಾಗಿ ಅದರ ಜೊತೆಗೆ ಮಾತಾ ಅನುಸೂಯರ ಪತಿವ್ರತ ಧರ್ಮದ ಪರೀಕ್ಷೆ ಹೇಗ್ ಮಾಡಿದ್ರು ತ್ರಿದೇವರು ಅಂತ ನೋಡೋಣ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಗೆ ಪರೀಕ್ಷೆಯನ್ನ ಮಾಡಿದ್ರು ಅಂತ ನೋಡೋಣ. ಈ ಕಥೆಯನ್ನ ವಿಸ್ತಾರವಾಗಿ ಹೇಳಲಿಕ್ಕೆ ಕೆಲವು ದಿನಗಳೇ ಬೇಕಾಗುತ್ತೆ, ಆದಷ್ಟು ಸರಳವಾಗಿ ಹೇಳ್ತೀನಿ. ಹೌದು, ಇದು ಮಹಾನ್ ತಪಸ್ವಿಯಾದ ಮಹರ್ಷಿ ಅತ್ರಿಯ ಪತ್ನಿ ದೇವಿ ಅನುಸೂಯಾಳ ಪತಿವ್ರತ ಧರ್ಮದ ಪರೀಕ್ಷೆಯ ಕತೆ. ಮಾತಾ ಅನುಸೂಯ ದೇವಿಯ ಪತಿವ್ರತ ಧರ್ಮವು ಸರಳತೆ, ವಿನಮ್ರತೆ ಮತ್ತು ಶ್ರೇಷ್ಠವಾಗಿದ್ದಾಗಿತ್ತು. ಮಹರ್ಷಿ ಅತ್ರಿ ಹಾಗೂ ಮಾತೆ ಅನುಸೂಯ ಇಬ್ಬರು ನಿರಂತರವಾಗಿ ಸೇವೆಯಲ್ಲಿ ತೊಡಗುತ್ತಾ ಇದ್ರು. ದಾನ ಧರ್ಮ, ಅತಿಥಿಗಳ ಸೇವೆ ಸತ್ಕಾರದಲ್ಲಿ ಮಗ್ನವಾಗಿರ್ತಾ ಇದ್ರು, ನಿಷ್ಠೆಯಿಂದ ಇರ್ತಾ. ಇನ್ನು ಮಾತೆ ಅನುಸೂಯಾಗೆ ಶಿವ ಪರಮಾತ್ಮನ ಮೇಲಿನ ಭಕ್ತಿಯಿಂದಾಗಿ ಮತ್ತು ಧರ್ಮ ನಿಷ್ಠೆ, ಪತಿವ್ರತ ಪಾಲನೆ ಮತ್ತು ಸರಳತೆ ಇವುಗಳಿಂದಾಗಿ ಅವರ ತೇಜಸ್ಸು ಹೆಚ್ಚಾಗಿರುತ್ತೆ. ಎಷ್ಟು ಅಂದ್ರೆ ಅವರು ಒಮ್ಮೆ ಎಲ್ಲರ ಬಳಿ ಸುಳಿದ್ರೆ ಸಾಕು, ಮನಸ್ಸಿಗೆ ಒಂದು ರೀತಿಯ ಉಲ್ಲಾಸ, ನೆಮ್ಮದಿ, ಶಾಂತಿ ಉದ್ಭವ ಆಗ್ತಾ ಇತ್ತು. ಅಷ್ಟೊಂದು ಅದ್ಭುತವಾದ ತೇಜಸ್ಸು ಅವರಲ್ಲಿ ಕಾಣತೊಡಗಿತ್ತು. ಎಷ್ಟು ಅಂದ್ರೆ ಇವರ ಪತಿವ್ರತ ಮತ್ತು ದಾನ ಧರ್ಮಗಳ ಬಗ್ಗೆ ದೇವಾನುದೇವತೆಗಳೇ ಗುಣಗಾನ ಮಾಡ್ತಾ ಇರ್ತಾರೆ. ಒಮ್ಮೆ ಇಂದ್ರದೇವ ಬ್ರಹ್ಮ ವಿಷ್ಣು ಮಹೇಶ್ವರರ ಮುಂದೆ ಬಂದು ಈ ಅನುಸೂಯ ದೇವಿ ಪತಿವ್ರತ ಧರ್ಮ ಪಾಲನೆಯ ಬಗ್ಗೆ ಹೇಳ್ತಾನೆ. ಇನ್ನು ತ್ರಿದೇವಿಯರು ಕೂಡ ಅಂದ್ರೆ ಮಾತೆ ಮಹಾಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರು ಅನುಸೂಯ ದೇವಿಯ ಪತಿವ್ರತದ ಬಗ್ಗೆ ಕೇಳಿದ ನಂತರ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ನಾವು ಪತಿವ್ರತ ಧರ್ಮವನ್ನ ನಿಷ್ಠೆಯಿಂದಾನೇ ನಿರ್ವಹಿಸ್ತಾ ಇದ್ದೀವಿ ಅಲ್ವಾ, ಇವರು ನಮಗಿಂತಾನು ಶ್ರೇಷ್ಠನ ಅನ್ನುವ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಅದರಿಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಅನುಸೂಯ ಮಾತೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೇಳಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬರುವಾಗ ಅವರು 3 ಜನ ಬ್ರಾಹ್ಮಣರ ವೇಷವನ್ನ ಧರಿಸಿ ಬರ್ತಾರೆ. ಇನ್ನು ತನ್ನ ಕುಟೀರದ ಬಳಿಗೆ ಬಂದಂತಹ ಬ್ರಾಹ್ಮಣರನ್ನ ಒಳಗೆ ಕರೆದು ಸತ್ಕರಿಸಿ ಇನ್ನು ಅವರ ಸೇವೆ ಮಾಡಲಿಕ್ಕೆ ಸಿದ್ಧಳಾಗಿ ನಿಲ್ತಾಳೆ ಮಾತಾ ಅನುಸೂಯ ದೇವಿ. ಅಂತಹ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಿದ್ದೇ ಮಾತಾ ಅನುಸೂಯರನ್ನು ಪರೀಕ್ಷೆ ಮಾಡಲು. ಹಾಗಿರುವಾಗ ಸುಮ್ಮನೆ ಬಿಡ್ತಾರಾ? ಇನ್ನು ಆಕೆಗೆ ಹೇಳ್ತಾರೆ, ಸರಿ, ನಾವು ನಿಮ್ಮ ಸೇವೆಯನ್ನ ಸ್ವೀಕರಿಸೋದಕ್ಕೆ ಅಂತಾನೆ ಬಂದಿದ್ದೀವಿ. ನಾವು ತುಂಬಾ ದಣಿದಿದ್ದೀವಿ ಮತ್ತೆ ತುಂಬಾ ಹಸಿವಾಗ್ತಿದೆ ಕೂಡ, ಹಾಗಾಗಿ ನಮ್ಗೆ ಭೋಜನ ಬೇಕು, ಬೇಗ ತಯಾರು ಮಾಡಿ ಅಂತ ಹೇಳ್ತಾರೆ. ಆಗ ಮಾತೆ ಹಾಗೆ ಆಗ್ಲಿ, ಬಂದು ನೀವು ಆಸೀನರಾಗಿ, ನಾನು ಈಗಲೇ ತಯಾರು ಮಾಡಿ ತರ್ತೇನೆ ಅಂತ ಹೊರಡ್ತಾರೆ. ಆದ್ರೆ ಆಗ ತಡೆದು ನಿಲ್ಲಿಸಿದ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾತಾ ಅನುಸೂಯಗೆ ಒಂದು ಮಾತನ್ನು ಹೇಳ್ತಾರೆ. ಅದೇನು ಅಂದ್ರೆ, ನಾವು ನಿಮ್ಮ ಸೇವೆಯನ್ನ ಸ್ವೀಕರಿಸಿ ಹೋಗ್ಬೇಕು ಅಂದ್ರೆ ನೀವು ನಾನು ಹೇಳಿದ ಹಾಗೆ ನಮ್ಗೆ ಭೋಜನವನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಗಲಿ ಅದೇ ಯಾವುದೇ ರೀತಿಯ ಭೋಜನವೇ ಆಗಲಿ, ನಾನು ತಯಾರು ಮಾಡಿ ನಿಮ್ಗೆ ಭೋಜನವನ್ನ ಬಡಿಸ್ತೀನಿ ಅನ್ನೋದಾಗಿ ಹೇಳ್ತಾರೆ. ಆಗ ಪರೀಕ್ಷೆಗೆಂದೇ ಹೋದ ಈ ಮೂರ್ವರು ಆಕೆಯಲ್ಲಿ ಕೇಳುವುದೇನು ಅಂದ್ರೆ, ನಮ್ಗೆ ನೀವು ನಿರ್ವಸ್ತ್ರವಾಗಿ ಅಂದ್ರೆ ವಸ್ತ್ರವಿಲ್ಲದೆ ಭೋಜನವನ್ನ ಬಡಿಸಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಮಾತ್ರ ನಾವು ನಿಮ್ಮ ಸೇವೆಯನ್ನ ಸ್ವೀಕಾರ ಮಾಡ್ತೀವಿ, ಇಲ್ಲ ಅಂದ್ರೆ ಹೀಗೆ ಹಸಿದ ಹೊಟ್ಟೆಯಲ್ಲಿ ಹಾಗೆ ಹೋಗ್ತೀವಿ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ಕೇಳಿದ ಮಾತೆ ಅನುಸೂಯ, ಆಗಲಿ, ನನ್ನ ಕುಟೀರದಲ್ಲಿ ಇದುವರೆಗೂ ಯಾರ ಸೇವೆಯಲ್ಲೂ ಚ್ಯುತಿ ಬಂದಿಲ್ಲ, ಹಾಗಾಗಿ ನಿಮಗೆ ಮಾತು ಕೊಡ್ತೀನಿ, ನಿಮ್ಮ ಸೇವೆಯನ್ನ ನಾನು ಪರಿಪೂರ್ಣವಾಗಿ ನಿಭಾಯಿಸ್ತೀನಿ, ಅಂದ್ರೆ ನೀವು ತೃಪ್ತರಾಗಿ ಹಿಂದಿರುಗ್ತೀರಾ ಅಂತ ಮಾತು ಕೊಟ್ಟಿರ್ತಾರೆ. ಕೆಲವು ನಿಮಿಷಗಳ ಸಮಯವನ್ನ ಕೊಡಿ, ನಾನು ನಿಮ್ಗೆ ಉಪವಾಸ ಹಾಗೆ ಕಳಿಸೋದಕ್ಕೆ ಬಯಸೋದಿಲ್ಲ ಅಂತ ಹೇಳ್ತಾರೆ. ಆಗ್ಲಿ ಅಂತ ಹೇಳಿದ ಆ ತ್ರಿದೇವರು ಅಲ್ಲಿ ಕುಳಿತು ಕಾಯ್ತಾರೆ. ಆಗ ಮಾತೆ ಅನುಸೂಯ ದೇವಿ ಚಿಂತೆಯಿಂದ, ಹೇ ಪರಮೇಶ್ವರ, ಇದೆಂತಹ ಪರೀಕ್ಷೆ ನಿನದು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾರೆ. ಶಾಂತಿಯಿಂದ ಕುಳಿತು ಯೋಚನೆ ಮಾಡಿದಾಗ ಅವರಿಗೆ ಅನಿಸುತ್ತೆ, ಒಬ್ಬ ಪತಿವ್ರತ ಸ್ತ್ರೀ 3 ಪುರುಷರಿಗೆ ನಗ್ನವಾಗಿ ಅಂದ್ರೆ ನಿರ್ವಸ್ತ್ರವಾಗಿ, ವಸ್ತ್ರವೇ ಇಲ್ಲದೆ ಹೇಗ್ ತಾನೇ ಭೋಜನವನ್ನ ಬಡಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಅದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಯೋಚನೆ ಮಾಡಿದ ಮಾತೆ ಅನುಸೂಯ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇ ಪಕ್ಕದಲ್ಲಿ ಇದ್ದ ಕಮಂಡಲವನ್ನ ಹಿಡಿದು 3 ಕುಳಿತಿದ್ದ ಜಾಗಕ್ಕೆ ಬರ್ತಾರೆ. ಅವರು ಋಷಿಪತ್ನಿ ಕೂಡ ಆಗಿದ್ರು, ಹಾಗೆ ಅವರು ಇಲ್ಲಿವರೆಗೂ ಪತಿವ್ರತ ಧರ್ಮವನ್ನ ನಿಷ್ಠೆಯಿಂದ ನಿಭಾಯಿಸಿದ್ರು. ಅದನ್ನೇ ಸಾಕ್ಷಿಯಾಗಿಟ್ಕೊಂಡು ಕೈಯಲ್ಲಿ ಜಲವನ್ನು ಹಿಡಿದು ಹೇಳ್ತಾರೆ, ನಾನು ನನ್ನ ಪತಿವ್ರತ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ಈ 3 ಜನ 3 ಶಿಶುಗಳಾಗಿ ಪರಿವರ್ತನೆಯಾಗಲಿ ಅಂತ ಆ ಜಲವನ್ನು ಆ ತ್ರಿಮೂರ್ತಿಗಳ ಮೇಲೆ ಹಾಕಿ ಬಿಡ್ತಾರೆ. ಆಗ ಆ ತ್ರಿಮೂರ್ತಿಯರು 3 ಚಿಕ್ಕ ಚಿಕ್ಕ ಮಕ್ಕಳಾಗಿ ಪರಿವರ್ತನೆಯಾಗಿ ಬಿಡ್ತಾರೆ. ಇದಾದ ನಂತರ ತಾನು ಮಾತು ಕೊಟ್ಟಂತೆಯೇ ಮಾತೆ ಅನುಸೂಯ ದೇವಿ ಆ 3 ಮಕ್ಕಳ ಸೇವೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆ ಕ್ಷಣದಿಂದ ಅನುಸೂಯ ದೇವಿಗೆ ತಾಯ್ತನ ಜಾಗೃತವಾಗತ್ತೆ. ತನ್ನ ಸ್ವಂತ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಇನ್ನು ಅದೇ ಸಮಯಕ್ಕೆ ಮಹರ್ಷಿ ಅತ್ರಿ ಹಿಂದಿರುಗಿದ ನಂತರ ತನ್ನ ಪತಿಯಲ್ಲಿ ಪ್ರಾರ್ಥಿಸಿಕೊಂಡ ಮಾತೆ ಅನುಸೂಯೆ ನಡೆದದ್ದನ್ನೆಲ್ಲ ವಿವರಿಸ್ತಾರೆ. ಇದನ್ನು ಕೇಳಿದ ಅತ್ರಿ ಮಹರ್ಷಿಗಳು ದಿವ್ಯ ದೃಷ್ಟಿಯಿಂದಲೇ ನೋಡ್ತಾರೆ, ಈ 3 ಯಾರು ಸಾಮಾನ್ಯರಲ್ಲ,
ತ್ರಿದೇವರು ಎಂದು, ಅಂದ್ರೆ ಬ್ರಹ್ಮ ವಿಷ್ಣು ಮಹಾದೇವರೇ ಇವರು ಎಂದು. ಆಗ ಇಬ್ಬರಿಗೂ ಸಂತೋಷವೇನೋ ಆಗುತ್ತೆ. ಆದ್ರೆ ಮಾತೆ ಮಹರ್ಷಿಗಳಲ್ಲಿ ಕೇಳ್ತಾರೆ, ಯಾಕೆ ನಾನು ಇಷ್ಟು ಸತ್ಯ ಧರ್ಮ ನಿಷ್ಠೆಯಿಂದ ಇದ್ರು ನನಗೇನೆ ಯಾಕೆ ಪರೀಕ್ಷೆಯನ್ನ ಮಾಡಿದ್ರು ಅನ್ನೋದನ್ನ ಕೇಳ್ತಾರೆ. ಆಗ ಮಹರ್ಷಿಗಳು ಹೇಳ್ತಾರೆ, ಯಾರು ಸತ್ಯ ಧರ್ಮ ನಿಷ್ಠೆಯನ್ನು ಪಾಲಿಸ್ತಾರೋ ಅವರಿಗೆ ಪರೀಕ್ಷೆ ನಡೆಯೋದು ಅಂತ ಮಹರ್ಷಿಗಳು ತನ್ನ ಪತ್ನಿಗೆ ಸಮಾಧಾನ ಪಡಿಸ್ತಾರೆ. ಹಾಗೆ ಇಬ್ಬರು ಸೇರಿ ತ್ರಿದೇವರ ಸ್ವರೂಪದ ಆ 3 ಮಕ್ಕಳ ಸೇವೆಯಲ್ಲಿ ನಿರತರಾಗ್ತಾರೆ. ಇನ್ನು ಇದೆಲ್ಲ ಇಲ್ಲಿ ನಡೆಯುತ್ತಿರುವಾಗಲೇ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲದಂತಹ ಲೋಕ ಒಂದು ರೀತಿಯ ಸ್ತಬ್ಧವಾದಂತಿರತ್ತೆ. ಇದರಿಂದ ಕಳವಳಗೊಂಡ ತ್ರಿದೇವಿಯರು ಹೇಗಾದ್ರೂ ಮಾಡಿ ಈ ಮೂವರನ್ನು ಅಂದ್ರೆ ತ್ರಿಮೂರ್ತಿಗಳನ್ನು ಮೂಲ ಸ್ವರೂಪಕ್ಕೆ ತರಬೇಕು ಅಂತ ಚಿಂತಿಸುತ್ತಾ ಮಾತೆ ಅನುಸೂಯ ಮತ್ತು ಅತ್ರಿ ಮಹರ್ಷಿಗಳ ಕುಟೀರದ ಬಳಿ ಆಶ್ರಮದ ಬಳಿ ಬರ್ತಾರೆ. ಬಂದು ಮಾತೆ ಅನುಸೂಯಗಾಗಿ ಹೊರಗೆ ನಿಂತು ಪ್ರತೀಕ್ಷೆ ಮಾಡ್ತಾರೆ. ಇನ್ನು ಸಂಪೂರ್ಣ ಶ್ರದ್ಧೆಯಿಂದ ಮಕ್ಕಳ ಸೇವೆಯಲ್ಲಿ ನಿರತಳಾದ ಮಾತೆ ಅನುಸೂಯ ಸಮಯವಾದ ಬಳಿಕ ಹೊರಗೆ ಬಂದು ನೋಡಿದಾಗ ಮಾತೆ ಪಾರ್ವತಿ, ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಮಾತೆ ಅನುಸೂಯಗೆ ವಂದಿಸುತ್ತಾರೆ. ಹಾಗೆ ಮಾತೆ ಅನುಸೂಯರ ಪತಿವ್ರತ ಧರ್ಮದ ಬಗ್ಗೆ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ತಾವು ಮಹಾದೇವರ ಭಕ್ತರಾದ ನಿಮ್ಮನ್ನು ನಿಮ್ಮ ಪತಿವ್ರತ ಧರ್ಮವನ್ನು ಪ್ರಶ್ನಿಸಿದ್ದಕ್ಕೆ ಮತ್ತು ಸಂಶಯ ಪಟ್ಟಿದ್ದಕ್ಕೆ ತ್ರಿದೇವರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಈ ಲೀಲೆಯನ್ನು ರಚಿಸಬೇಕಾಯಿತು. ಈ ಲೀಲೆಯಿಂದ ನಮಗೆ ಅರ್ಥವಾಯಿತು ಎಂದು ಹೇಳುತ್ತಾ ಮಾತೆ ಅನುಸೂಯರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ದಯಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಲೋಕ ಕಲ್ಯಾಣಕ್ಕಾಗಿ ಪುನಃ ಮೂಲ ರೂಪಕ್ಕೆ ಬರುವಂತೆ ಆಶೀರ್ವದಿಸಿ ಎಂದು. ಆದರೆ ಮಾತೆ ಅನುಸೂಯ 3 ಮಕ್ಕಳನ್ನು ಅಪಾರ ಪ್ರೀತಿ ಕಾಳಜಿಯಿಂದ ಸೇವೆ ಮಾಡುತ್ತಿದ್ದರಿಂದ ಅವರಲ್ಲಿ ಮಾತೃಭಾವವು ಜಾಗೃತಗೊಂಡಿತ್ತು. ಅದರಿಂದಾಗಿ ಈ ಮಕ್ಕಳನ್ನು ಪುನಃ ಮತ್ತೆ ತ್ರಿದೇವರನ್ನಾಗಿ ಪರಿವರ್ತಿಸಲು ಇಚ್ಛಿಸುವುದೇ ಇಲ್ಲ. ಇದನ್ನು ಕಂಡ ಬೇಸತ್ತ ಪಾರ್ವತಿ, ಸರಸ್ವತಿ ಮಾತೆ, ಮಹಾಲಕ್ಷ್ಮಿಯರು ಪುನಃ ಪ್ರಾರ್ಥಿಸಿಕೊಳ್ಳುತ್ತಾರೆ. ಹಾಗೆ ನೀವು ಏನೇ ವರವನ್ನು ಕೇಳಿದರೂ ನಾವು ಕೊಡಲು ಸಿದ್ಧರಿದ್ದೇವೆ ಎಂದು ಹೇಳುತ್ತಾರೆ. ಆಗ ಮಾತಾ ಅನುಸೂಯ ಏನನ್ನು ಕೇಳಬಹುದು? ಪುನಃ ಅದೇ ಮಕ್ಕಳನ್ನೇ ಕೇಳುತ್ತಾಳೆ. ಅಂದ್ರೆ ಈಗ ಇವರನ್ನು ಪುನಃ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂಲ ಸ್ವರೂಪಕ್ಕೆ ಬರುವಂತೆ ನಾನು ಆಶೀರ್ವದಿಸ್ತೇನೆ. ಆದರೆ ನನಗೆ ಇಂತಹ ತ್ರಿಮೂರ್ತಿಗಳೇ ನನಗೆ ಪುನಃ ಮಕ್ಕಳಾಗಿ ಜನಿಸಬೇಕು. ಈ ವರವನ್ನು ನೀವು ಕೊಡೋದಾದ್ರೆ ಖಂಡಿತ ಇವರನ್ನ ಪರಿವರ್ತಿಸ್ತೀನಿ ಅಂತ ಹೇಳ್ತಾರೆ. ಆಗ ಆಗಲಿ ಅಂತ ಮಾತು ಕೊಡ್ತಾರೆ ಪಾರ್ವತಿ, ಸರಸ್ವತಿ ಮತ್ತೆ ಮಹಾಲಕ್ಷ್ಮಿ ಮಾತೆಯರು. ಆಗ ಮಾತನ್ನು ಕೊಟ್ಟಂತೆ ಮಾತೆ ಅನುಸೂಯ ದೇವಿ ಪುನಃ ಅವರನ್ನ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮೂಲ ಸ್ವರೂಪಕ್ಕೆ ಪರಿವರ್ತಿಸ್ತಾರೆ. ಆಗ ತಮ್ಮ ಮೂಲ ಸ್ವರೂಪಕ್ಕೆ ಬಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಮಾತೆ ಅನುಸೂಯರ ಸೇವೆಯಿಂದ ತೃಪ್ತರಾಗಿ ಅವರಿಗೆ ಹೇಳ್ತಾರೆ, ನೀವು ನಿಜವಾಗ್ಲೂ ಶ್ರೇಷ್ಠ ಪತಿವ್ರತೆ ಅಂತ ಸಾಧಿಸ್ಬಿಟ್ಟಿದ್ದೀರಾ. ನಿಮ್ಮಂತಹ ಪತಿವ್ರತೆ ಈ 3 ಲೋಕದಲ್ಲೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅದರ ಜೊತೆಗೆ ತ್ರಿಮೂರ್ತಿ ಸ್ವರೂಪವಾದ ದತ್ತಾತ್ರೇಯರಂತಹ ಮಗುವಿನ ಜನನದ ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಯಾರೆಲ್ಲ ದತ್ತಾತ್ರೇಯರ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಸತ್ಸಂಗ ದೊರಕತ್ತೆ, ಮುಕ್ತಿ ಸಿಗತ್ತೆ, ಹಾಗೆ ಎಲ್ಲರ ಕಲ್ಯಾಣವಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪದ ಮತ್ತೊಂದು ಮಗುವಿಗೆ ಅನುಸೂಯ ಮಾತೆ ಜನ್ಮ ನೀಡ್ತಾರೆ. ಅವರೇ ದತ್ತಾತ್ರೇಯ. ಇನ್ನು ದತ್ತಾತ್ರೇಯರ ಚರಿತ್ರೆಯನ್ನು ಕೇಳಿದ್ರೆ ಅಪಾರವಾದ ಪುಣ್ಯವನ್ನ ನಾವು ವೃದ್ಧಿಸ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿಗೆ ಈ ಸ್ಟೋರಿಯನ್ನ ಇಲ್ಲಿಗೆ ಸಂಪೂರ್ಣಗೊಳಿಸ್ತಾ ಇದ್ದೀನಿ. ಇನ್ನೊಂದು ಅದ್ಭುತವಾದ ಸ್ಟೋರಿ ಜೊತೆಗೆ ಮತ್ತೆ ಬರೋಣ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ, ಜೈ ಶ್ರೀ ಗುರುದೇವ ದತ್ತಕಿ.